ಏನದು ಗಾಡಿ ಹಾಕ್ಕೊಂಡು ಏನದು ಎಲ್ಲಿಗೆ ಎಲ್ಲಿಗೆ ಯಾವ ಬರೋರು ಹೆಲ್ಮೆಟ್ ತೆಗಿ ಯಾವ ಬರೋರು ಹಾಂ ಅದು ನಿಸರ್ಗ ಬಾರು ಸ್ನೇಹಿತರೆ ನೋಡಿ ಇಲ್ಲಿ ಯಾಂಡ್ಪಾಸ್ಟ್ ಹತ್ರ ನಿಸರ್ಗ ಬಾರಿಂದ ಆ ಮನೆ ಅಂಗಡಿಗಳಿಗೆ ಇವತ್ತಿನ ದಿವಸದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿ ಬಡವ್ರನ್ನೂ ಇವತ್ತಿನ ದಿವಸದಲ್ಲಿ ಕೊಲ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಾರಿಂದನೇ ಸದಾ ಸಪ್ಲೈ ಕೊಟ್ಟು ಇವತ್ತು ಜನಗಳನ್ನ ಹಾಳು ಮಾಡುವ ಪರಿಸ್ಥಿತಿಲಿ ಇವತ್ತು ಈ ಬಾರ್ನವ್ರಿಗೆ ಮತ್ತು ಈ ಅಬಕಾರಿ ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂತ ನಿಜವಾಗೂ ನಮಗೆ ಮಾಗಡಿ ತಾಲೂಕಲ್ಲಿ ತಿಳಿತಾ ಇಲ್ಲ. ಈ ಅಬಕಾರಿ ಅಂತ ಕೆಟ್ಟ ಒಂದು ಇದು ಅಧಿಕಾರಿಗಳು ಏನು ಅಂತ ಗೊತ್ತಾಯ್ತಲ್ಲ ನೋಡಿ. ಇಷ್ಟು ಕೇಸು ಎಣ್ಣೆನ ಇವನು ಬಂದು ಇದು ಮಾಡೋಕೆ ಹೋಗ್ತಾ ಇದ್ದಾನೆ. ಹಳ್ಳಹಳ್ಳಿಗೆ ಕೊಟ್ಟು ಈ ಥರ ಇದು ಮಾಡಿದ್ರೆ ಯಾವ ರೀತಿಯಾಗಿ ಇದು ಮಾಡ್ತಾರೆ ಹಾಂ. ಇವತ್ತು ಹಳ್ಳಿಗಳಲ್ಲಿ ಸರ್ ಇಲ್ಲೇ ನಾ 112 ಫೋನ್ ಮಾಡೋಣ ಅನ್ಕೊಂಡೆ. ಇಲ್ಲೇ 112 ಸದಾ ಇದೆ, ಬರ್ತಾ ಇದೆ. ಯಾವುದೋ ಒಂದು ಕಾರಣಕ್ಕೂ ಹೋಗಿದ್ದೇನೋ. ಇಂಥ ಭ್ರಷ್ಟ ನೀಚರು ಇವತ್ತೊಂದು ದಿವಸದಲ್ಲಿ ಹಳ್ಳಹಳ್ಳಿಗೆ ಇವತ್ತು ಬಡವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಇಂಥವ್ರೆ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ, ಇವ್ರಿಗೆ ಏನನ ಅಬಕಾರಿ ಕಡೆಯಿಂದ ಏನನ ಬಂದಿದೆಯಾ ಅಥವಾ ಏನು ಅಂತ ಗೊತ್ತಿಲ್ಲ. ಖಂಡಿತವಾಗೂ ನೋಡೋಣ ಇದು ಏನಾಗುತ್ತೆ ಅಂತ. ತೆಗಿಯಪ್ಪ, ಬಿಚ್ಚಪ್ಪ, ಎಲ್ಲ ಬಿಚ್ಚು ಸುರೀಶ್. ಯಾವುದೇ ಕಾರಣಕ್ಕೂ ಬಿಡೋಲ್ಲ, ಬಿಚ್ಚು ಸುರಿ. ನೀನೇನು ಮಕ್ಕ ನೋಡ್ರೋ ಪ್ರಯೋಜನ ಇಲ್ಲ. ಏನು ನಿನ್ನೇನು ಮಾಡಲ್ಲ, ನೀನು ತಲೆ ಕೆಡಿಸ್ಕೊಬೇಡ, ತೆಗಿ. ಸರ್ ಬನ್ನಿ ಸರ್, ನಾವು KRS ಪಾರ್ಟಿಯಿಂದ ರಾಮನಗರ ಜಿಲ್ಲಾಧ್ಯಕ್ಷರು. ನೋಡಿ ಇವರು ಮಾಗಡಿ ಬಾರಿಂದ ಕೇಸ್ ಕಟ್ಲಿ ಎಣ್ಣೆ ತಗೊಂಡೋಗಿ ಇವತ್ತಿನ ದಿವಸದಲ್ಲಿ ಹಳ್ಳಿಯಲ್ಲಿ ಮಾರಕ್ಕೆ ತಗೊಂಡೋಗ್ತಾ ಇದ್ದಾರೆ. ಇವ್ರಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದೇನು ಮಾಡ್ತೀರಾ, ಅಥವಾ ನಿಮ್ಮ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ನಾನು ಲೈವಲ್ಲಿದೆ, ಹಾಗಾಗಿ ನಂಬರು ತೆಗಿಯೋಕ್ಕಾಗ್ತಾ ಇಲ್ಲ. ಮಾತಾಡ್ತೀನಿ ಬನ್ನಿ. ಒಂದು ನಿಮಿಷ ಫೋನ್ ಮಾಡಿಕೊಡಿ, ನಾನೇ ಮಾತಾಡ್ತೀನಿ. ನಂದು ಲೈವಲ್ಲಿದೆ. ಸರಿ ಸ್ನೇಹಿತರೆ, ನಾನು ನಿಮಗೆ ಲೈವ್ ಮಾಡ್ತೀನಿ. ಇವಾಗ ಅಬಕಾರಿಯವ್ರಿಗೂ ಸದಾ ಫೋನ್ ಮಾಡ್ತೀನಿ, ಅಬಕಾರಿಯವ್ರಿಗೆ ಮತ್ತು ಮಾಗಡಿಯವ್ರಿಗೆ. ಇವತ್ತು ಪೊಲೀಸ್ನವರು ಬಂದಿದ್ದಾರೆ, ನೋಡೋಣ ಇವ್ರು ಏನು ಮಾಡ್ತಾರೆ ಅಂತ. ನೋಡಿ ಇದೇ ಗಾಡಿ ನಂಬರು, ಕೇಸ್ ಕಟ್ಲೆ ಎಣ್ಣೆ ಇದೆ. ಇವಾಗ ನಾನು ಅಬಕಾರಿಯವ್ರಿಗೆ ಫೋನ್ ಮಾಡ್ತೀನಿ, ಲೈವನ್ನು ಕಟ್ ಮಾಡ್ತೀನಿ, ಮತ್ತೆ ನಾನು ಲೈವ್ ಮಾಡ್ತೀನಿ. ಓಕೆ ಬಂಧುಗಳೇ.